दुनिया में कोई ऐसा मकबरा कभी देखा है कि जिसके ऊपर गुंबद हो, गुंबद पर कलश हो? इसका ताजमहल का डीएनए टेस्ट करवाए। ಮತ್ತೊಂದು ಭಾರಿ ವಿವಾದವನ್ನ ಹುಟ್ಟುಹಾಕುವಂತ ಸಿನಿಮಾ ಬರ್ತಾ ಇದೆಯಾ? ದಿ ಕಾಶ್ಮೀರ್ ಫೈಲ್ಸ್ ನಂತರ ಅದೇ ರೀತಿಯ ವಿವಾದವನ್ನ ದೇಶಾದ್ಯಂತ ಹುಟ್ಟುಹಾಕುವಂತ ಸಿನಿಮಾ ಇದಾಗುತ್ತಾ? ताजमहल is not a symbol of love. It's a symbol of atrocity, symbol of genocide. अरे तो क्या करें? ನಿಮಗೆ ಈ ಸಿನಿಮಾದ ಟ್ರೇಲರ್ ಅನ್ನ ನೋಡಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ. ಇದು ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ದಿ ತಾಜ್ ಸ್ಟೋರಿ. ತಾಜ್ ಸ್ಟೋರಿ ಸಿನಿಮಾವನ್ನ ಅಮರೀಶ್ ಗೋಯಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಾಜ್ ಮಹಲ್ ಏನಿದೆ, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂತಹ ತಾಜ್ ಮಹಲ್ ಅಸಲಿಗೆ ತಾಜ್ ಮಹಲ್ ಅಲ್ಲ ಅಂತ ಕೋರ್ಟ್ ನಲ್ಲಿ ವಾದಿಸುವಂತ ವಿಚಾರ. ಇದು ಐತಿಹಾಸಿಕವಾಗಿ ಬಹಳ ವಿವಾದಾತ್ಮಕವಾದಂತ ವಿಚಾರ. ಈಗಾಗಲೇ ತಾಜ್ ಮಹಲ್ ತೇಜೋ ಮಹಾಲಯ ಅನ್ನೋದು ಇದು ಶಿವನ ದೇವಸ್ಥಾನ. ಇದು ಜೈಪುರದ ರಾಜ ಜೈಸಿಂಗ್ ಏನಿದ್ದ, ಸೊ ಅವನು ತನ್ನ ಅರಮನೆ ಏನಿತ್ತು ಅದನ್ನ ಶಹಜಾನ್ ಕಿತ್ಕೊಂಡಿದ್ದ. ಸೊ ಅದನ್ನ ಒಂದು ಏನು ತಾಜ್ ಮಹಲ್ ಅನ್ನಾಗಿ ಪರಿವರ್ತಿಸಿದ. ಬರೀ ಆ ಏನು ಗುಂಬಜ್ ಅನ್ನ ಕಟ್ಟಿಸಿದ ಅಷ್ಟೇ, ಉಳಿದದ್ದೆಲ್ಲ ಕೂಡ ಅದು ಹಿಂದೂ ದೇವಾಲಯ ಆಗಿತ್ತು, ಅದು ಮೊದಲು ಅರಮನೆ ಆಗಿತ್ತು. ಈ ರೀತಿಯ ಚರ್ಚೆಗಳು, ಈ ರೀತಿಯ ವಾದ ವಿವಾದಗಳು ಸದಾ ಇವೆ. ಇದಕ್ಕೆ ಐತಿಹಾಸಿಕವಾಗಿ ಪುಷ್ಟಿ ನೀಡುವಂತ ದಾಖಲೆಗಳು ಕೂಡ ಇದಾವೆ. ಹಾಗಾದ್ರೆ ಜಗತ್ತಿನ ಅದ್ಭುತ ತಾಜ್ ಮಹಲ್, ಭಾರತದ ಅತ್ಯಂತ ಹೆಚ್ಚು ಪ್ರವಾಸಿಗರು ವೀಕ್ಷಿಸಲ್ಪಡುವ ಸ್ಥಳ ತಾಜ್ ಮಹಲ್ ಇದೆಯಲ್ಲ, ಜಗತ್ತಿನ ಯಾವುದೇ ರಾಷ್ಟ್ರದ ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ಏನು ರಾಜಕಾರಣಿಗಳು ಬಂದ್ರೆ ತಾಜ್ ಮಹಲ್ಗೊಮ್ಮೆ ಬಂದು ಹೋಗ್ಬೇಕು ಅಂತಾರೆ. ಸೊ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂತ ತಾಜ್ ಮಹಲ್ ಈಗ ದಿ ತಾಜ್ ಸ್ಟೋರಿ ಆಗಿ ಬರ್ತಾ ಇದೆ. ಪರೇಶ್ ರಾವಲ್, ವಿಷ್ಣುದಾಸ್ ಅನ್ನುವಂತ ಒಬ್ಬ ಟೂರಿಸ್ಟ್ ಗೈಡ್ ನ ಪಾತ್ರದಲ್ಲಿ, ಗೈಡು ತಾನು ನಿಜವಾಗಿ ತಾಜ್ ಮಹಲ್ ಅನ್ನ ಗಮನಿಸಿದಾಗ ಅದರೊಳಗೆ ಕಂಡಂತಹ ಸತ್ಯ ಏನು, ಅದು ತಾಜ್ ಮಹಲ್ ಶಹಜಹಾನ್ ಕಟ್ಟಿದ್ದಲ್ಲ, ಅದು 1630-31 ಕಟ್ಟಿದ್ದಲ್ಲ, 32ರಿಂದ ಆರಂಭವಾದಂತಹ ತಾಜ್ ಮಹಲ್ ಅಲ್ಲ, ಅದು ಅದಕ್ಕಿಂತ 350-400-500 ವರ್ಷಗಳ ಹಿಂದೆ ಇದ್ದಂತ ಕಟ್ಟಡ. ಅದನ್ನ ಆಮೇಲೆ ಗೋರಿಯಾಗಿ ಪರಿವರ್ತನೆ ಮಾಡಲಾಯಿತು. ಅದು ಒಂದು ಗೋರಿ ಅಲ್ಲ, ಒಂದು ಸಮಾಧಿ ಅಲ್ಲ, ಅದು ಒಂದು ದೇವಸ್ಥಾನ. ಅದು ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಅಂತ ಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿ ವಾದವನ್ನು ಮಂಡಿಸ್ತಾನೆ. ಇದು ಏನಾಗುತ್ತೆ? ಸಹಜವಾಗಿ ಶಹಜಹಾನ್ ಕಟ್ಟಿದ್ದಲ್ಲ ಅಂತ ಅಂದಾಗ, ಇದು ತಾಜ್ ಮಹಲ್ ಅಲ್ಲ ಅಂತ ಅಂದಾಗ ಮುಸ್ಲಿಂ ಸಮುದಾಯದವರಿಗೆ ಬೇಸರ ಆಗುತ್ತೆ. ಇದನ್ನ ನಮ್ಮ ಸಮುದಾಯದ ಒಬ್ಬ ರಾಜ ಕಟ್ಟಿದ್ದ ಅಂತ ಅನ್ನೋದನ್ನ ಒಪ್ಪಿಕೊಳ್ಬಾರ್ದು ಅಥವಾ ಅದನ್ನು ವಿರೋಧಿಸಬೇಕು. ಅದು ಜಗತ್ತಿನ ಅದ್ಭುತ ಆಗಿದ್ರೂ ಕೂಡ ಅದರ ಐತಿಹಾಸಿಕವಾದಂತ ಸತ್ಯ ಏನಿದೆಯಲ್ಲ ಅದನ್ನ ಮರೆಮಾಚಲಾಗಿದೆ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಬೇಕು, ಇದರ ಸತ್ಯ ಹೊರಗಡೆ ಬರಬೇಕು ಅನ್ನುವಂತ ಒಂದು ಚರ್ಚೆಗಳು ಈ ಸಿನಿಮಾದಲ್ಲಿ ಅಲ್ಲ, ಇದಕ್ಕಿಂತ ಬಹಳ ಹಿಂದಿಂದ ಇದೆ. ಈ ಸಿನಿಮಾದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ದನಿಗಳು ಹೇಳೋದಿಕ್ಕೆ ಶುರು ಆಗ್ತವೆ. ಈ ಸಿನಿಮಾದಲ್ಲಿ ಹಾಗಾದ್ರೆ ತಾಜ್ ಮಹಲ್ ಅಲ್ಲ, ಅದು ಶಹಜಹಾನ್ ಕಟ್ಟಿದ್ದಲ್ಲ ಅನ್ನೋದಕ್ಕೆ ಏನೆಲ್ಲ ಅಂದ್ರೆ ಇವತ್ತು ಹುಡುಕಿದ್ರೆ ಅಥವಾ ಈ ಹಿಂದೆಯಿಂದ ಚರ್ಚೆ ಆಗ್ತಾ ಇರುವಂತ ಒಂದು 5 ಪ್ರಮುಖ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ತಾಜ್ ಮಹಲ್ ಅಲ್ಲ ಯಾಕೆ, ಅದು ತೇಜೋ ಮಹಾಲಯ ಯಾಕೆ ಅನ್ನೋದಕ್ಕೆ ಕಾರಣವಾಗಿರುವಂತ ಅನುಮಾನಗಳು. ಮೊದಲನೆಯದ್ದು ಅದರ ಹೆಸರು. ತಾಜ್ ಮಹಲ್ ಅನ್ನೋದು ಎಲ್ಲೂ ಕೂಡ ಶಹಜಹಾನ್ ಕಾಲದಲ್ಲಿ ಕೇಳಿ ಬರೋದಿಲ್ಲ, ಅದನ್ನ ಸಮಾಧಿ ಅಂತ ಕನ್ಸಿಡರ್ ಮಾಡ್ತಾರೆ. ತಾಜ್ ಮಹಲ್ ಅನ್ನೋ ಹೆಸರಿಗೆ ಸಂಸ್ಕೃತ ಒಂದು ಮೂಲ ಇದೆ, ಸಂಸ್ಕೃತ ಮೂಲದ ಹೆಸರದು. ಹಾಗಾಗಿ ಇದು ತೇಜೋ ಮಹಾಲಯ ಆಗಿತ್ತು, ತೇಜಸ್ವಿ ಮಹಲ್ ಆಗಿತ್ತು, ಶಿವನ ಮಂದಿರ ಆಗಿತ್ತು. ಹಾಗಾಗಿ ಇದು ತಾಜ್ ಮಹಲ್ ಅನ್ನೋದು ಅದಾದ ನಂತರ ಅದನ್ನ ಕೆಡವಿ, ಹೇಗೆ ದೇಶಾದ್ಯಂತ ಮೊಘಲರು ಸಾವಿರ ಒಂದು 65,000ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನ ಕೆಡವಿ ಅಲ್ಲಿ ಮಸೀದಿಗಳನ್ನ ಕಟ್ಟಿದ್ರು ಅಂತ ಹೇಳ್ತಾರಲ್ಲ, ಒಂದಷ್ಟು ವಿವಾದಗಳು ಕೂಡ ನಿರಂತರವಾಗಿ ಎದ್ದೇಳ್ತಾ ಇರ್ತಾವಲ್ಲ. ಒಂದಷ್ಟು ಏನು ಅಯೋಧ್ಯೆಯನ್ನೇ, ಅಲ್ಲಿದ್ದಂತಹ ಬಾಬ್ರಿ ಮಸೀದನ್ನ ತೆರವು ಮಾಡಿ ಅಯೋಧ್ಯೆಯನ್ನು 500 ವರ್ಷಗಳ ನಂತರ ಕಟ್ಟಲಾಯ್ತಲ್ಲ, ಅದೇ ರೀತಿ ತಾಜ್ ಮಹಲ್ ಅನ್ನ ಕೂಡ ದೇವಸ್ಥಾನದ
ಮೇಲೆ ಅದನ್ನ ದೇವಸ್ಥಾನವನ್ನ ಕೆಡವಿ ಕಟ್ಟಲಾಗಿದೆ. ಆದರೂ ಕೂಡ ಅಲ್ಲಿ ದೇವಸ್ಥಾನದ ಕುರುಹುಗಳು ಕಾಣಿಸ್ತವೆ ಅನ್ನೋದು ಮೊದಲು. ಅದರ ಹೆಸರು ತಾಜ್ ಮಹಲ್ ಅನ್ನೋದು ಸಂಸ್ಕೃತ ಮೂಲದ್ದು ಅನ್ನುವಂಥದ್ದು ಅನುಮಾನಕ್ಕೆ ಕಾರಣ. ಎರಡನೇ ಅನುಮಾನಕ್ಕೆ ಕಾರಣ ಆಗುವಂತ ವಿಚಾರ, ಇಲ್ಲಿ ಏನು ಈ ಬಾದ್ಶಾ ನಾಮ ಅಂತ ಏನಿದೆ, ಶಹಜಾನ್ನ ಆಡಳಿತದ ಏನು ದರ್ಬಾರ್ನ ಏನು ವರದಿ ಇದೆಯಲ್ಲ, ಬಾದ್ಶಾ ನಾಮ ಇದೆಯಲ್ಲ, ಇವತ್ತಿನ ಗೌರ್ಮೆಂಟ್ ಗೆಜೆಟ್ ಅಂತ ಏನ್ ಹೇಳ್ತೀವಿ, ಆ ಗೆಜೆಟ್ಗಳ ರೀತಿ ಹಿಂದೆ ರಾಜರು ಆ ರೀತಿಯ ಒಂದು ಅಂದ್ರೆ ಗೆಜೆಟಿಯರ್ಗಳ ರೀತಿಯಲ್ಲಿ ಬಾದ್ಶಾ ನಾಮ ಅಂತ ಬರೆದಿದ್ದಾನೆ. ಸೊ ಅವನ ಅಧಿಕಾರದ ಒಂದು ವರದಿಗಳು, ಒಂದಷ್ಟು ವಿಚಾರಗಳು. ಅದರಲ್ಲಿ ಎಲ್ಲೂ ಕೂಡ ಈ ತಾಜ್ ಮಹಲ್ನ ಉಲ್ಲೇಖ ಇಲ್ಲ. ಎಲ್ಲೂ ಕೂಡ ತಾಜ್ ಮಹಲ್ ಅನ್ನೋದು ಬರೋದೇ ಇಲ್ಲ ಬಾದ್ಶಾ ನಾಮದಲ್ಲಿ. ಅದೊಂದು ಸಮಾಧಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಎಲ್ಲಿ ತಾಜ್ ಮಹಲ್, ಎಲ್ಲಿ ಇದು ಇದ್ದಿದ್ದೆಲ್ಲಿ? ಹಾಗಾಗಿ ಈ ಇಡೀ ಶಹಜಾನ್ ಕಟ್ಟಿದ ಅಂತ ಹೇಳುವಂತ 1630-31 ಈ ವೇಳೆಯಲ್ಲಿ 32ರ ವೇಳೆಯಿಂದ ಶುರುವಾಯಿತು ಅಂತ ಹೇಳುವಂತ ತಾಜ್ ಮಹಲ್, ಅವನ ಅಷ್ಟು ದೊಡ್ಡ ಒಂದು ತಾಜ್ ಮಹಲ್ ಎಲ್ಲೂ ಉಲ್ಲೇಖನೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋದು ಹೇಗೆ? ಸೊ ಇದು ಶಹಜಾನ್ ಕಾಲದಲ್ಲಿ ಆಗಿದ್ದಲ್ಲ ಅನ್ನೋದಕ್ಕೆ ಇದು ದಾಖಲೆ. ಆಮೇಲೆ ಈ ತಾಜ್ ಮಹಲ್ ಇದೆಯಲ್ಲ, ಈ ತಾಜ್ ಮಹಲ್ನ ಈ ರಾಜ ಮಾನ್ಸಿಂಗ್, ಜೈಪುರದ ರಾಜ ಮಾನ್ಸಿಂಗ್ ಏನಿದ್ದಾನೆ, ರಾಜ ಜೈಸಿಂಗ್ ಏನಿದ್ದಾನೆ, ಆ ಜೈಸಿಂಗನ ಕೈಯಿಂದ ವಶಪಡಿಸಿಕೊಳ್ಳಲಾಯಿತು. ಈ ಜೈಸಿಂಗ್ ಏನು 200, 300, 400 ವರ್ಷಗಳ ಹಿಂದೆ 1100ರಿಂದ 200ರಲ್ಲಿ ಬರುವಂತ ಜೈಸಿಂಗ್ ಏನಿದ್ದಾನೆ, ಜೈಪುರದ ರಾಜ, ಅವನ ಅರಮನೆ ಇದು. ಅವನ ಅರಮನೆಯಾಗಿತ್ತು. ಅದನ್ನ ವಶಪಡಿಸಿಕೊಂಡು ಶಹಜಾನ್ ನಂತರದ ದಿನಗಳಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಅವನ ಕಾಲದಲ್ಲಿ ಅವನ ಕೈಗೆ ಬಂದ ನಂತರ ಅದನ್ನ ಬದಲಾಯಿಸಿದ. ಹಾಗಾಗಿ ಅದರ ಮೂಲ ಸ್ಥಿತಿ ಹಾಗೇ ಇದೆ. ಹಾಗಾಗಿ ಇದು ತಾಜ್ ಮಹಲ್ ಅಲ್ಲ, ಇಲ್ಲಿ ದೇವಸ್ಥಾನ ಇತ್ತು. ಇದಕ್ಕೆ ಪೂರಕ ಅನಿಸುವಂತ ಮತ್ತಷ್ಟು ಸಾಕ್ಷಿಗಳು ಸಿಗ್ತವೆ. ಇಲ್ಲಿ ಕಾರ್ಬನ್ ಡೇಟಿಂಗ್ ಅನ್ನ ಮಾಡಲಾಗುತ್ತೆ. ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಬೇಕು ಅಂದ್ರೆ ಕಾರ್ಬನ್ ಡೇಟಿಂಗ್ ಮಾಡಲಾಗುತ್ತೆ. ಈ ಏನು ತಾಜ್ ಮಹಲ್ ನ ಬದಿಯಲ್ಲಿ ಸಿಗುವಂತ ನದಿಯಲ್ಲಿ ಒಂದಷ್ಟು ಬಾಗಿಲುಗಳನ್ನ, ಆಗಿನ ಕಾಲದ ಬಾಗಿಲುಗಳನ್ನ ತಗೊಂಡೋಗಿ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು 1631ಕ್ಕಿಂತ ಒಂದು 300ರಿಂದ 500 ವರ್ಷಗಳಷ್ಟು ಹಳೆಯದಾದಂತಹ ಏನು ವಸ್ತುಗಳು ಆ ಸಂದರ್ಭದಲ್ಲಿ ಇದ್ದಂಥದ್ದು ಅನ್ನುವಂಥದ್ದು ಕಾರ್ಬನ್ ಡೇಟಿಂಗ್ ಇಂದ ಗೊತ್ತಾಗುತ್ತೆ. ಹಾಗಾಗಿ ಇದು ತಾಜ್ ಮಹಲ್ ಏನಿದೆ, ಇದು ಶಹಜಾನ್ನ ಕಾಲದಲ್ಲಿ ಕಟ್ಟಿದ್ದಲ್ಲ, ಬಹಳಷ್ಟು ಹಿಂದೆನೆ ಆಗಿರುವಂಥದ್ದು. ಇದನ್ನ ಇತಿಹಾಸದಲ್ಲಿ ಮರೆಮಾಚಲಾಗಿದೆ. ಇದು ಹಿಂದೂ ದೇವಸ್ಥಾನ ಆಗಿತ್ತು ಅನ್ನೋದನ್ನ ಪ್ರೂವ್ ಮಾಡೋದಿಕ್ಕೆ ಸಾಕಷ್ಟು ಕಾರಣಗಳಿದೆ, ಸಾಕಷ್ಟು ಏನು ವಸ್ತು ವಿಷಯಗಳಿದೆ ಅನ್ನೋದನ್ನ ಚರ್ಚೆ ಮಾಡಲಾಗಿದೆ. ಈಗ ಮತ್ತೆ ಅದು ಚರ್ಚೆಗೆ ಬರ್ತಾ ಇದೆ, ಅದು ಸಿನಿಮಾ ಆಗಿ ಬರ್ತಾ ಇದೆ. ಇನ್ನೊಂದು ವಿಚಾರ ಇಲ್ಲಿ ಕಾಣಿಸುವಂಥದ್ದು, ಈ ಏನು ತಾಜ್ ಮಹಲ್ ಅಲ್ಲಿ ಒಂದಷ್ಟು 22 ಕೋಣೆಗಳನ್ನ ಲಾಕ್ ಮಾಡಲಾಗಿದೆ. 22 ಕೋಣೆಗಳನ್ನ ಲಾಕ್ ಮಾಡಲಾಗಿದ್ದು ಅದನ್ನ ಭದ್ರತಾ ಕಾರಣಗಳಿಂದ ತೆಗೆಯಲ್ಲ ಅಂತ ಹೇಳಲಾಗುತ್ತೆ. ಯಾಕೆ ಅದನ್ನ ತೆಗೆಯಲ್ಲ? ಅದರಲ್ಲಿ ಹಿಂದೂ ವಿಗ್ರಹದ ಕೆತ್ತನೆಗಳಿದೆ, ಸಂಸ್ಕೃತ ಶಾಸನಗಳಿದೆ, ಆಗಿನ ಕಾಲದ ಎಲ್ಲ ಮಾಹಿತಿ ಇದೆ. ಇದನ್ನ ಯಾರು ಕಟ್ಟಿದ್ದು, ಯಾವಾಗ ಕಟ್ಟಲಾಯ್ತು ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಅದನ್ನ ಭದ್ರವಾಗಿಡ್ಲಾಗಿದೆ. ಅದನ್ನ ಓಪನ್ ಮಾಡಿದ್ರೆ ದೊಡ್ಡ ವಿವಾದ ಆಗುತ್ತೆ. ಹಾಗಾಗಿ ಆ 22 ಕೋಣೆಗಳನ್ನ ಓಪನ್ ಮಾಡಿಸ್ಬೇಕು. ಅದರೊಳಗೆ ಏನಿದೆ ಅನ್ನುವಂತ ಮಾಹಿತಿ ಹೊರಗಡೆ ಬಂದ್ರೆ ತಾಜ್ ಮಹಲ್ ಯಾರು ಕಟ್ಟಿದ್ದು, ಅಸಲಿಗೆ ಇದು ಯಾವಾಗ ಆಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆ 22 ಕೋಣೆಗಳ ಸೀಕ್ರೆಟ್ ಇದೆಯಲ್ಲ, ಅದು ಹೊರಗಡೆ ಬರ್ಬೇಕು ಅನ್ನುವಂಥದ್ದು. ಇನ್ನೊಂದು ಎಲ್ಲದಕ್ಕಿಂತ ಪ್ರಮುಖ ಸಾಕ್ಷಿ ಅನ್ಸುವಂಥದ್ದು ಅಥವಾ ಪ್ರಮುಖವಾಗಿ ವಿವಾದಕ್ಕೆ ಕಾರಣ ಆಗಿರುವಂಥದ್ದು, ತಾಜ್ ಮಹಲ್ ಅನ್ನ ಗಮನಿಸಿದ್ರೆ, ಅದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಅದರಲ್ಲಿ ಕಮಲದ ಚಿಹ್ನೆ ಇದೆ, ಓಂ ಚಿಹ್ನೆ ಇದೆ. ಅದರಲ್ಲಿ ಸಾಕಷ್ಟು ಹಿಂದೂ ದೇವಸ್ಥಾನಗಳ ಮೇಲೆ ಕಾಣಿಸುವಂತ ಚಿಹ್ನೆಗಳಿದಾವಲ್ಲ, ಈ ಚಿಹ್ನೆಗಳೆಲ್ಲ ಕಾಣಿಸ್ತವೆ. ಹಾಗಾಗಿ ಅದರ ಏನು ಗುಂಬಜ್ನ ಮೇಲ್ಗಡೆ ಇರುವಂತದ್ರಲ್ಲಿ ಕೂಡ ಓಂ ಚಿಹ್ನೆ ಇದೆ. ಇದನ್ನೇ ತಾಜ್ ಸ್ಟೋರಿಯ ಏನು ಮೇನ್ ಡಿಸೈನ್ ನಲ್ಲಿ ಕೂಡ ಹಾಕಲಾಗಿದೆ. ಈ ತರಹದ ಇದು ಹಿಂದೂ ದೇವಸ್ಥಾನಗಳಲ್ಲಿ ಬರುವಂತಹ ಕೆತ್ತನೆಗಳೇನಿದೆ, ಚಿಹ್ನೆಗಳೇನಿದೆ, ಅದು ಕಾಣಿಸ್ತಾ ಇದೆ ತಾಜ್ ಮಹಲ್ ನಲ್ಲಿ. ಅಂದ್ರೆ ಯಾವುದೇ ಮುಸ್ಲಿಂ ಮಸೀದಿಗಳಲ್ಲಿ ಹಿಂದೂ ಕೆತ್ತನೆಗಳಿಗೆ ಅಥವಾ ಬೇರೆ ಯಾವುದೇ ಧರ್ಮದ ಕೆತ್ತನೆಗಳಿಗೆ ಅವಕಾಶನೇ ಇರೋದಿಲ್ಲ. ಹಾಗಿರುವಾಗ ಎಲ್ಲಿ ಇದು ಬಂತು, ಇದು ಹೇಗೆ ಬರೋಕ್ ಸಾಧ್ಯ? ಈ ವಿಚಾರಗಳು ಚರ್ಚೆಗೊಳಗಾಗ್ತಾ ಇದ್ದಾವೆ. ಈ ವಿಚಾರವನ್ನು ಇಟ್ಟುಕೊಂಡೇ, ಈ ಎಲ್ಲ ಹಿಂದೆ ಚರ್ಚೆಯಾದಂತ ವಿಚಾರಗಳನ್ನು ಇಟ್ಟುಕೊಂಡೇ ಬಹುಶಃ
ಅಂಬರೀಷ್ ಗೋಯಲ್ ಅವರು ಈ ಸಿನಿಮಾವನ್ನ ತೆಗೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಪರೇಶ್ ರಾವಲ್ ಪ್ರಮುಖ ಪಾತ್ರ. ಅವರು ವಿಷ್ಣುದಾಸ್ ಅನ್ನುವಂತ ಒಬ್ಬ ಟೂರಿಸ್ಟ್ ಗೈಡ್ ನ ಪಾತ್ರವನ್ನು ಮಾಡಿದ್ದಾರೆ. ಅವನು DNA ಟೆಸ್ಟ್ ಆಗಬೇಕು ಅನ್ನುವಂತ ವಾದವನ್ನ ಮಾಡ್ತಾನೆ. ಹಾಗಾಗಿ ತಾಜ್ ಮಹಲ್ ನ DNA ಟೆಸ್ಟ್ ಮಾಡ್ತಾರ. ತಾಜ್ ಮಹಲ್ ನ DNA ಟೆಸ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ? ತಾಜ್ ಮಹಲ್ ನ DNA ಟೆಸ್ಟ್ ಅಂದ್ರೆ ಈಗಾಗಲೇ ಕಾರ್ಬನ್ ಡೇಟಿಂಗ್ ಆಗಿರುವಂತದ್ದು ಇರಬಹುದು, ಅದು ಶಹಜಾನ್ ಕಾಲಕ್ಕಿಂತ 350-500 ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು, ಅಥವಾ ಇಲ್ಲಿನ ಏನು ಆ 22 ಏನು ಬೀಗ ಹಾಕಿರುವಂತ ಕೋಣೆಗಳಿದೆಯಲ್ಲ, ಸೀಕ್ರೆಟ್ ರೂಮ್ಸ್, ಅಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನ ಚೆಕ್ ಮಾಡಿದ್ರೆ ಅಲ್ಲಿ ನಿಜವಾದ ಹಿಂದೂ ವಿಗ್ರಹಗಳಿದೆಯಾ, ನಿಜವಾಗಿನೂ ಅಲ್ಲಿ ಸಂಸ್ಕೃತ ಶಾಸನಗಳಿದೆಯಾ, ಇದು ಹೊರಗಡೆ ಬಂದ್ರೆ ನಿಜವಾದ DNA ಟೆಸ್ಟ್ ಆಗುತ್ತೆ ತಾಜ್ ಮಹಲ್ ನದ್ದು. ಆ DNA ಟೆಸ್ಟ್ ಮಾಡಬೇಕು ಅಂತ ಈ ಸಿನಿಮಾ ನಂತರ ಒಂದ್ ದೊಡ್ಡ ದನಿ ಹೇಳುತ್ತಾ. ಯಾಕಂದ್ರೆ ಕಾಶ್ಮೀರ್ ಫೈಲ್ಸ್ ಆದ ನಂತರ ಕಾಶ್ಮೀರಿ ಪಂಡಿತರು ಯಾವ ರೀತಿ ನರಕವನ್ನ ಅನುಭವಿಸಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಚಿತ್ರಿಸಿದ್ರು. ಅದರಿಂದ ಒಂದ್ ದೊಡ್ಡ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಯ್ತು. ಕಾಶ್ಮೀರದಲ್ಲಿ ಪಂಡಿತರು ಮತ್ತೆ ಬರಬೇಕು, ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಮತ್ತೆ ಬೆಳಿಬೇಕು, ಈ ರೀತಿ ಚರ್ಚೆಗಳು ಶುರುವಾಯ್ತು. ಇತಿಹಾಸದಲ್ಲಿ ಏನು ಮರೆಮಾಚಿದ್ದಂತ ಒಂದು ಸತ್ಯ ಹೊರಗೆ ಬಂತು. ದಿ ತಾಜ್ ಸ್ಟೋರಿಯಿಂದ ಮತ್ತೊಂದು ಇತಿಹಾಸ ಮರೆಮಾಚಿರುವಂತ ತಾಜ್ ಮಹಲ್ನ ಸತ್ಯ ಹೊರಗಡೆ ಬರುತ್ತೆ. ಅದು ಶಿವನ ಮಂದಿರ ಆಗಿತ್ತಾ, ತೇಜಸ್ವಿ ಮಹಲ್ ಆಗಿತ್ತಾ, ತೇಜೋ ಮಹಾಲಯ ಆಗಿತ್ತಾ, ಇದೆಲ್ಲವನ್ನ ಹೊರಗೆ ತರುತ್ತಾ ಅಥವಾ ತರುವ ನಡುವೆ ದೊಡ್ಡ ವಿವಾದವನ್ನೇನಾದ್ರೂ ಹುಟ್ಟು ಹಾಕಿ ಮತ್ತೊಮ್ಮೆ ಒಂದು ದೊಡ್ಡ ಸಂಘರ್ಷಕ್ಕೆ ಈ ಸಿನಿಮಾ ಕಾರಣ ಆಗುತ್ತಾ ಗೊತ್ತಿಲ್ಲ. ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ದಿ ತಾಜ್ ಸ್ಟೋರಿ. ಸಾಕಷ್ಟು ಕುತೂಹಲವನ್ನಂತೂ ಮೂಡಿಸಿದೆ. ಹಾಗಾಗಿ ಈ ವಿಷಯವನ್ನ ನಿಮ್ಮ ಮುಂದೆ ಇಡಬೇಕಾಯ್ತು. ಮತ್ತಷ್ಟು ಈ ರೀತಿಯ ಸುದ್ದಿಗಳು, ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.